ಇನ್ನು ನಿನ್ನೆಯಷ್ಟೇ ಸರ್ಕಾರ ಮತ್ತೆ ದರ ಏರಿಸಿ ಬಿಸಿ ಕೊಟ್ಟಿರುವಂತದ್ದು ಹಾಲಿನ ದರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ 4 ರೂಪಾಯಿ. ಪರಿಣಾಮ ಕಾಫಿ ಟೀ ಪ್ರಿಯರಿಗೂ ಕೂಡ ಈಗ ಶಾಕ್. ಕಾಫಿ ಟೀ ದರದಲ್ಲಿ 2 ರಿಂದ 3 ರೂಪಾಯಿ ಏರಿಕೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಲು ದರ ಏರಿಕೆ ಆಗಿದೆ, ನಮಗೂ ನಷ್ಟ ಆಗುತ್ತೆ. ಏಪ್ರಿಲ್ 1ರಿಂದ ನಾವು ಕೂಡ ಹೊಸ ದರ ಜಾರಿಗೆ ತರ್ತೀವಿ. ಹೋಟೆಲ್ನ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಪ್ರತಿ ಟೀ ಕಾಫಿ ಒಂದು ಕಾಫಿಗೆ 2 ರಿಂದ 3 ರೂಪಾಯಿ ಜಾಸ್ತಿ ಆಗ್ಲಿಕ್ಕಿದೆ. ನೋಡಿ, ಅವರು ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್ಕಾರದವರು. ಇವರು ಪ್ರತಿ ಒಂದು ಟೀಗೆ 2 ರಿಂದ 3 ರೂಪಾಯಿ ಜಾಸ್ತಿ ಮಾಡ್ತಾರೆ. ಏನು ಒಂದು ಟೀಗೆ 1 ಲೀಟರ್ ಹಾಲು ಹಾಕ್ತಾರೆ ಇವರು? ಈ ರೀತಿಯ ಪ್ರಶ್ನೆಗಳನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರುತ್ತಾರೆ. ಅಂತ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು. ಆದರೆ ಬಹಳಷ್ಟು ಹೋಟೆಲ್ಗಳಿಗೆ 2 ರಿಂದ 3 ರೂಪಾಯಿ ಕಾಫಿ ಪುಡಿ ಬೆಲೆ, ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಲಿದೆ. ಇದು ಯಾವಾಗ ಹಾಲಿನ ಬೆಲೆ ಯಾವಾಗ ಇನ್ಕ್ರೀಸ್ ಆಗುತ್ತಾ? ಮೋಸ್ಟ್ಲಿ ಏಪ್ರಿಲ್ 1ರಿಂದ ಜಾರಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬ ಎಲ್ಲ ಮುಗ್ದ ಮೇಲೆನೆ ಇನ್ನು ನಿನ್ನೆಯಷ್ಟೇ ಸರ್ಕಾರ ಮತ್ತೆ ದರ ಏರಿಸಿ ಬಿಸಿ ಕೊಟ್ಟಿರುವಂತದ್ದು ಹಾಲಿನ ದರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ 4 ರೂಪಾಯಿ. ಪರಿಣಾಮ ಕಾಫಿ ಟೀ ಪ್ರಿಯರಿಗೂ ಕೂಡ ಈಗ ಶಾಕ್. ಕಾಫಿ ಟೀ ದರದಲ್ಲಿ 2 ರಿಂದ 3 ರೂಪಾಯಿ ಏರಿಕೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಲು ದರ ಏರಿಕೆ ಆಗಿದೆ, ನಮಗೂ ನಷ್ಟ ಆಗುತ್ತೆ. ಏಪ್ರಿಲ್ 1ರಿಂದ ನಾವು ಕೂಡ ಹೊಸ ದರ ಜಾರಿಗೆ ತರ್ತೀವಿ. ಹೋಟೆಲ್ನ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಪ್ರತಿ ಟೀ ಕಾಫಿ ಒಂದು ಕಾಫಿಗೆ 2 ರಿಂದ 3 ರೂಪಾಯಿ ಜಾಸ್ತಿ ಆಗ್ಲಿಕ್ಕಿದೆ. ನೋಡಿ, ಅವರು ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್ಕಾರದವರು. ಇವರು ಪ್ರತಿ ಒಂದು ಟೀಗೆ 2 ರಿಂದ 3 ರೂಪಾಯಿ ಜಾಸ್ತಿ ಮಾಡ್ತಾರೆ. ಏನು ಒಂದು ಟೀಗೆ 1 ಲೀಟರ್ ಹಾಲು ಹಾಕ್ತಾರೆ ಇವರು? ಈ ರೀತಿಯ ಪ್ರಶ್ನೆಗಳನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರುತ್ತಾರೆ. ಅಂತ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು. ಆದರೆ ಬಹಳಷ್ಟು ಹೋಟೆಲ್ಗಳಿಗೆ 2 ರಿಂದ 3 ರೂಪಾಯಿ ಕಾಫಿ ಪುಡಿ ಬೆಲೆ, ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಲಿದೆ. ಇದು ಯಾವಾಗ ಹಾಲಿನ ಬೆಲೆ ಯಾವಾಗ ಇನ್ಕ್ರೀಸ್ ಆಗುತ್ತಾ? ಮೋಸ್ಟ್ಲಿ ಏಪ್ರಿಲ್ 1ರಿಂದ ಜಾರಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬ ಎಲ್ಲ ಮುಗ್ದ ಮೇಲೆನೆ ಇನ್ನು ನಿನ್ನೆಯಷ್ಟೇ ಸರ್ಕಾರ ಮತ್ತೆ ದರ ಏರಿಸಿ ಬಿಸಿ ಕೊಟ್ಟಿರುವಂತದ್ದು ಹಾಲಿನ ದರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ 4 ರೂಪಾಯಿ. ಪರಿಣಾಮ ಕಾಫಿ ಟೀ ಪ್ರಿಯರಿಗೂ ಕೂಡ ಈಗ ಶಾಕ್. ಕಾಫಿ ಟೀ ದರದಲ್ಲಿ 2 ರಿಂದ 3 ರೂಪಾಯಿ ಏರಿಕೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಲು ದರ ಏರಿಕೆ ಆಗಿದೆ, ನಮಗೂ ನಷ್ಟ ಆಗುತ್ತೆ. ಏಪ್ರಿಲ್ 1ರಿಂದ ನಾವು ಕೂಡ ಹೊಸ ದರ ಜಾರಿಗೆ ತರ್ತೀವಿ. ಹೋಟೆಲ್ನ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಪ್ರತಿ ಟೀ ಕಾಫಿ ಒಂದು ಕಾಫಿಗೆ 2 ರಿಂದ 3 ರೂಪಾಯಿ ಜಾಸ್ತಿ ಆಗ್ಲಿಕ್ಕಿದೆ. ನೋಡಿ, ಅವರು ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್ಕಾರದವರು. ಇವರು ಪ್ರತಿ ಒಂದು ಟೀಗೆ 2 ರಿಂದ 3 ರೂಪಾಯಿ ಜಾಸ್ತಿ ಮಾಡ್ತಾರೆ. ಏನು ಒಂದು ಟೀಗೆ 1 ಲೀಟರ್ ಹಾಲು ಹಾಕ್ತಾರೆ ಇವರು? ಈ ರೀತಿಯ ಪ್ರಶ್ನೆಗಳನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕಾಫಿ ಪುಡಿ ಬೆಲೆ
ದಿನದಿಂದ ದಿನಕ್ಕೆ ಏರಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರ್ತಾರೆ. ಅಂತ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು. ಆದರೆ ಬಹಳಷ್ಟು ಹೋಟೆಲ್ಗಳಿಗೆ 2 ರಿಂದ 3 ರೂಪಾಯಿ ಕಾಫಿ ಪುಡಿ ಬೆಲೆ, ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಲಿದೆ. ಇದು ಯಾವಾಗ ಹಾಲಿನ ಬೆಲೆ ಯಾವಾಗ ಇನ್ಕ್ರೀಸ್ ಆಗುತ್ತಾ? ಮೋಸ್ಟ್ಲಿ ಏಪ್ರಿಲ್ 1ರಿಂದ ಜಾರಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬ ಎಲ್ಲ ಮುಗ್ದ ಮೇಲೆನೆ ಇನ್ನು ನಿನ್ನೆಯಷ್ಟೇ ಸರ್ಕಾರ ಮತ್ತೆ ದರ ಏರಿಸಿ ಬಿಸಿ ಕೊಟ್ಟಿರುವಂತದ್ದು ಹಾಲಿನ ದರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ 4 ರೂಪಾಯಿ. ಪರಿಣಾಮ ಕಾಫಿ ಟೀ ಪ್ರಿಯರಿಗೂ ಕೂಡ ಈಗ ಶಾಕ್. ಕಾಫಿ ಟೀ ದರದಲ್ಲಿ 2 ರಿಂದ 3 ರೂಪಾಯಿ ಏರಿಕೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಲು ದರ ಏರಿಕೆ ಆಗಿದೆ, ನಮಗೂ ನಷ್ಟ ಆಗುತ್ತೆ. ಏಪ್ರಿಲ್ 1ರಿಂದ ನಾವು ಕೂಡ ಹೊಸ ದರ ಜಾರಿಗೆ ತರ್ತೀವಿ. ಹೋಟೆಲ್ನ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಪ್ರತಿ ಟೀ ಕಾಫಿ, ಒಂದು ಟೀ ಒಂದು ಕಾಫಿಗೆ 2 ರಿಂದ 3 ರೂಪಾಯಿ ಜಾಸ್ತಿ ಆಗ್ಲಿಕ್ಕಿದೆ. ನೋಡಿ, ಅವರು ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್ಕಾರದವರು. ಇವರು ಪ್ರತಿ ಒಂದು ಟೀಗೆ 2 ರಿಂದ 3 ರೂಪಾಯಿ ಜಾಸ್ತಿ ಮಾಡ್ತಾರೆ. ಏನು ಒಂದು ಟೀಗೆ 1 ಲೀಟರ್ ಹಾಲು ಹಾಕ್ತಾರೆ ಇವರು? ಈ ರೀತಿಯ ಪ್ರಶ್ನೆಗಳನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರ್ತಾರೆ. ಅಂತ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು. ಆದರೆ ಬಹಳಷ್ಟು ಹೋಟೆಲ್ಗಳಿಗೆ 2 ರಿಂದ 3 ರೂಪಾಯಿ ಕಾಫಿ ಪುಡಿ ಬೆಲೆ, ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಲಿದೆ. ಇದು ಯಾವಾಗ ಹಾಲಿನ ಬೆಲೆ ಯಾವಾಗ ಇನ್ಕ್ರೀಸ್ ಆಗುತ್ತಾ? ಮೋಸ್ಟ್ಲಿ ಏಪ್ರಿಲ್ 1ರಿಂದ ಜಾರಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬ ಎಲ್ಲ ಮುಗ್ದ ಮೇಲೆನೆ ಇನ್ನು ನಿನ್ನೆಯಷ್ಟೇ ಸರ್ಕಾರ ಮತ್ತೆ ದರ ಏರಿಸಿ ಬಿಸಿ ಕೊಟ್ಟಿರುವಂತದ್ದು ಹಾಲಿನ ದರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ 4 ರೂಪಾಯಿ. ಪರಿಣಾಮ ಕಾಫಿ ಟೀ ಪ್ರಿಯರಿಗೂ ಕೂಡ ಈಗ ಶಾಕ್. ಕಾಫಿ ಟೀ ದರದಲ್ಲಿ 2 ರಿಂದ 3 ರೂಪಾಯಿ ಏರಿಕೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಲು ದರ ಏರಿಕೆ ಆಗಿದೆ, ನಮಗೂ ನಷ್ಟ ಆಗುತ್ತೆ. ಏಪ್ರಿಲ್ 1ರಿಂದ ನಾವು ಕೂಡ ಹೊಸ ದರ ಜಾರಿಗೆ ತರ್ತೀವಿ. ಹೋಟೆಲ್ನ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಪ್ರತಿ ಟೀ ಕಾಫಿ, ಒಂದು ಟೀ ಒಂದು ಕಾಫಿಗೆ 2 ರಿಂದ 3 ರೂಪಾಯಿ ಜಾಸ್ತಿ ಆಗ್ಲಿಕ್ಕಿದೆ.